ಬಗ್ಗೆ ಇದು ಈಗ ನಮ್ಗೆ ಈಗ ಎಲ್ಲ ಬಿಸಿಲಲ್ಲಿ ಮೆಡಿಟೇಷನ್ ಮಾಡ್ತಾ ಇರ್ತೀವಿ, ಅವಾಗ ಎಡ ಬಾಡಿ ಇದು ಬೇಕು ನಮ್ಗೆ, ಕೂಲ್ ಆಗ್ಬೇಕು, ಕೂಲ್ ಆಗ್ಬೇಕು. ಕೂಲ್ ಆಗಿ ನೋಡಿ ಇಲ್ಲಿಗೆ ನೀವು ಸಪೋರ್ಟ್ ಹೊಡ್ಕೊಂಡ್ರೆ ಲೆಫ್ಟ್ ಅಲ್ಲಿ ಉಸಿರು ಸ್ಟಾರ್ಟ್ ಆಗ್ತದೆ, ಚಂದ್ರ ನಡಿ ಬರ್ತದೆ. ನಾವೇನೋ ಋಷಿಗಳು ಕೈಯಲ್ಲಿ ಕೂಲ್ ಹಾಕಿ ಇಟ್ಕೊಂಡಿದ್ದಾರೆ ಅಂತ ನಾವು ಹೇಳ್ತೀವಿ. ನೋಡಿ ಇದು ಇವತ್ತು ಇದೆಲ್ಲ ಅವಾಗ್ಲೇನೆ ಹೇಳಿದ್ದಾರೆ ಅವರು. ಆಮೇಲೆ ಅವಾಗ ಸ್ವಾಮಿಗಳು ಹೇಳೋದು ನೋಡ್ರಿ, ಪಾದಕ್ಕೆ ಹಾಕೋದ್ರಿಂದ ಹೆಬ್ಬೆರಳು ಮತ್ತೆ ನಮ್ಮ ಈ ಜಾಗ ಅದು ಇದಾಗ್ತದೆ, ಅದು ಒತ್ತುತ್ತಲ್ಲ, ಅವಾಗ ಏನಾಗುತ್ತೆ ನಮ್ಮ ಇದು ಲೈಂಗಿಕ ಆಸಕ್ತಿ ಅಂತಕ್ಕಂಥದ್ದು ಕಡಿತ ಆಗುತ್ತೆ, ಕಂಟ್ರೋಲ್ ಆಗುತ್ತೆ, ನಿಯಂತ್ರಣಕ್ಕೆ ಬರುತ್ತೆ ಅಂತ. ಅದಕ್ಕೆ ಅವರಾಗ ಈ ಬೆರಳುಗಳಿಗೆ ನೋಡಿ, ಅದಕ್ಕೆ ಅವಾಗ ಬೇರೆ ಪಟ್ಟಿ ಇರಲ್ಲ ಅದಕ್ಕೆ, ಅದೇ ಇರೋದು, ಅದರದ್ದೇ ಗಮನ ಇರ್ಬೇಕು. ಅವ್ರ ಹಿಂಗ್ ಒತ್ತಿದ್ರೆ ಅದನ್ನ ಇಟ್ಕೊಳ್ಳೋದ್ರ ಮೇಲೆ ಗಮನ ಇರ್ಬೇಕು ನಿಮ್ಗೆ ಈಗ ನಡಿಬೇಕಾದ್ರೆ. ಆಗ ಅದೊಂದು. ಆಮೇಲೆ ಇದನ್ನ ಕಮಾಂಡ್ ಇಲ್ಲೂ ಕೊಡೋದ್ರಿಂದ ಉಸಿರಾಟ ಹೆಂಗ್ ಸರಿ ಬರುತ್ತೆ. ಆಮೇಲೆ ಈ ಕಡೆ ಕೊಟ್ಟ ಬಾಡಿ ಹೆಂಗ್ ಕೂಲ್ ಆಗ್ತದೆ ನೋಡ್ರಿ. ಅದು ಸ್ವಾಮಿಗಳು ಏನ್ ಹೇಳಿದ್ರು, ನಮ್ಗೆ ಮೂಗ್ ಕಟ್ಟಿದಾಗ ನಂಗೆ ಬಲಗಡೆ ಕಟ್ಟಿದ್ದೆ ಅಂತ, ಅವಾಗ ಎಡಗಡೆ ಒತ್ತದು ಹಿಂಗ್ ಒತ್ಕೊಂಡ್ರೆ ಮೂಗ್ ಫ್ರೀ ಆಗುತ್ತೆ. ಈಗ ಇವ್ರು ಹೇಳಿದ್ರು ಸಪೋರ್ಟ್. ಮತ್ತೆ ಇದೆ ನೋಡಿ BP ಇದ್ದಕ್ಕಿಂತ ಇದೆ ಕಿಲ್ ಫ್ಲೇಜ್ ಹಾಕೋದು. ಇದನ್ನ ನಾವ್ ಹಿಂಗ್ ಹಾಕೊಂಡು ಚಿಕ್ಕ ಮಕ್ಕಳಾಗಿದೆ ನೋಡಿ, ಶರ್ಟ್ ತೆಗ್ದ್ರೆ ಸೌಂಡ್ ಬರೋದು ಟಸ್ಕ್ ಅಂತ ಒಂದು ಇದು ಮಾಡ್ತಾರೆ, ಇದನ್ನೆಲ್ಲ ಮಾಡ್ತಿದ್ವಿ. ಮತ್ತೆ ಮಕ್ಕಳಿಗೆ ಆಟದ ರೂಪದಲ್ಲಿ ಯೋಗ ಅಂತ ಒಂದಿತ್ತು, ಅದು ಅದ್ಭುತ. ಕಥಾ ರೂಪದಲ್ಲಿ ಮಕ್ಕಳಿಗೆ ಆಟದ ರೂಪದಲ್ಲಿ, ನೀನು ಕೋತಿ ತರ ಹೋಗು, ಕಪ್ಪೆ ತರ ಜಿಗಿ, ಇದೆಲ್ಲ ಏನಾಗ್ತದೆ ಅವ್ರಿಗೆ ಯೋಗ ಮಾಡೋ ಅಂದ್ರೆ ಅವ್ರು ಮಾಡಲ್ಲ. ಈ ಆಟದಲ್ಲಿ ನೀನ್ ಕಪ್ಪೆ ತರ ಕುಣಿಯೋ, ನೀನ್ ನವಿಲ್ ತರ ಬಾದ ಅಂತಂದಲ್ಲ ಅಂತಾಗ ಇದು ಕಥೆಗಳು ಕಥೆಗೆ ತಕ್ಕನಾಗ ಕಥೆಯ ರೂಪದಲ್ಲಿ ಅದನ್ನ ವಿಶ್ವ ಮಂದಿರದಲ್ಲಿ ಆ ಕಿಟಕಿಗಳಿಗೆಲ್ಲವಕ್ಕೂ ಗ್ರಿಲ್ ಮಾಡಿದಾರೆ ನೋಡ್ರಿ. ಆ ಗ್ರಿಲ್ ಅಲ್ಲಿ ಪ್ರತಿ ಯೋಗಾಸನದ ಪೋಸ್ಗಳಿದಾವೆ, ನೀವು ಒಬ್ಸರ್ವ್ ಮಾಡಿದ್ರೆ. ನಮ್ಮಲ್ಲೇ ಒಬ್ರು ವರ್ಕ್ಶಾಪ್ ಅಲ್ಲಿ ಗುಡ್ಡಪ್ಪ ಅಂತಿದ್ರು, ಅವರು ಅದನ್ನ ಮಾಡಿರೋದು. ಈಗ ಉದಾಹರಣೆಗೆ ಭುಜಂಗಾಸನ ಮಾಡಿದಂತ ವ್ಯಕ್ತಿಯ ಚಿತ್ರ, ಹಿಂಭಾಗದಲ್ಲಿ ಸರ್ಪದ ಎಡೆ ಎತ್ತಿರೋ ಚಿತ್ರ, ಆಮೇಲೆ ನವಿಲು, ಮಯೂರಾಸನ ಅಂತ ಚಿತ್ರ, ಮತ್ತೆ ಸೂರ್ಯ ನಮಸ್ಕಾರ. ಅವ್ರು ಹೇಳಿದ್ದು ಫಿನಿಶಿಂಗ್ ನಲ್ಲಿ ನಿಮ್ಗೆ ಯಾರು ಬುಕ್ಕಲ್ಲೂ ಸಿಗಲ್ಲ, ಮತ್ತೆ ಯಾರು ಅದನ್ನ ಅನುಸರಿಸ್ತಾ ಇಲ್ಲ. ಕರೆಕ್ಟ್ ಒಂದು ಮೊಳನ ಹೆಂಗೆ ಹೇಳ್ತಾರೆ ಲೆಕ್ಕ, ಕರೆಕ್ಟ್ ಒಂದು ಮೊಳ ಅಂತ ಹೇಳಿದ್ರೆ, ಈ ನಾವು ಈ ದಂಡೆಲ್ಲ ಹೊಡಿಯುವಾಗ ಒಂದು ಮೊಳ, ಒಂದು ಗೇಣು, 4 ಬೆರಳು. ಒಂದು ಇದು ವಜ್ರಾಸನ ನೀವು ಕೂತ್ಕೊಳ್ತೀರಿ, ನೀವು ವಜ್ರಾಸನ ನೀವು ಕೂತ್ಕೊಂಡಾಗ ಮೆಜರ್ಮೆಂಟ್ ಕಂಡು ಹಿಡಿಯೋರು ಹೇಳ್ಕೊಟ್ಟಿರೋದು ಹಿಂಗ್ ಕೂತ್ಕೋ, ಇದು ಒಂದು ಮೊಳ, ಒಂದು ಗೇಣು, 4 ಬೆರಳು ಅಲ್ವಾ, ಅಲ್ಲಿ ಗಿರಿ ಹಾಕೊಳ್ಳಿ, ಗೆರೆ ಹಾಕೊಳ್ಳಿ. ಅಯ್ಯೋಕ್ಕೂ ಬರಲ್ಲ, ಏನು ಬರಲ್ಲ. ಏನ್ ಹೆಂಗ್ ಹೇಳಿದಾರೆ ಗೊತ್ತಾ, ಹಿಂಗ್ ಕೂತ್ಕೋ, ಕೈ ಹಿಂಗ್ ಚಾಚ್ಕೊ, ಇದು ಕರೆಕ್ಟ್. ಇದೀಗ ಇದು ಒಂದು ಮೊಳ, ಒಂದು ಗೇಣು, 4 ಬೆರಳು, ಅದು ಕರೆಕ್ಟ್ ಆಗಿ ಅದನ್ನ ಇಟ್ಕೊ. ಮತ್ತೆ ಇದನ್ನ ಇಡುವಾಗ ಇದು ಕರೆಕ್ಟ್ ಆಗಿ ಏನಂತಂದ್ರೆ ನಿಮ್ಮ ಈ ಲೆವೆಲ್ ಅಲ್ಲಿ ಇರ್ಬೇಕಿದು, ಒಂದು ಮೊಳ ಕರೆಕ್ಟ್ ಇರ್ಬೇಕಿದು. ಇದು ಇಲ್ಲೂ ಇರಬಾರ್ದು, ಅದರಲ್ಲೂ ಇರಬಾರ್ದು. ಆಗ ಒಂದು ಟವಲ್, ಸೂರ್ಯ ನಮಸ್ಕಾರದಲ್ಲಿ ನಿಮ್ ಕಾಲು ಹಿಂದೆ ಹೋದ್ಮೇಲೆ ಪುನಃ ಕಾಲ ಆದ್ರೆ ಟವಲ್ ಬರ್ಬೇಕು. ಅದಕ್ಕೆ ಟವಲ್ ಹಾಕೊಳ್ಳೋದು ಅಳತೆಗೋಸ್ಕರನೇ ಅವ್ರು ಟವಲ್ ಅದ್ರ ಮೇಲೆ ಒಂದು ಟವಲ್. ಅವ್ರು ಹೇಳ್ತಾ ಇದ್ದಷ್ಟೇ, ನಿಮ್ಗೆ ಬೇರೆ ಎಕ್ವಿಪ್ಮೆಂಟ್ಸ್ ಯಾವ್ದು ಬೇಡ. ಆಮೇಲೆ ಯಾಕೆ ಹಾಸ್ಕೋಬೇಕು ಅಂತ ಹೇಳ್ತಿದ್ರು, ಅದ್ರಲ್ಲಿ ನಮ್ ದೇಹ ಹೀಟ್ ಆಗಿರುತ್ತಲ್ಲ, ಭೂಮಿ ಹೀಟ್ ಅನ್ನು ಹೀರ್ಕೊಳ್ಳುತ್ತೆ ಅನ್ನಕ. ಬರೀ ನೆಲದಲ್ಲಿ ಯೋಗ ಮಾಡಬಾರ್ದು, ಬಯಲಿನಲ್ಲಿ ಯೋಗ ಮಾಡಬಾರ್ದು. ಮಳೆ ಬರ್ತಾ ಇದೆ ಅಂದಾಗ ಮೋಡ ತುಂಬಿರ್ತಲ್ವಾ, ಆಗ ಹೊಸದಾಗಿ ಮಳೆ ಬಂದಾಗ ಏನಾಗ್ತದೆ, ಮಂಡಿಗೆ ಬಿದ್ದಾಗ ಆ ಗಾಳಿ ಆ ಟೈಮಲ್ಲಿ ಮಾಡಬಾರ್ದು. ಆಮೇಲೆ ನನಗೆ ಒಳ್ಳೆ ಫುಡ್ ತಿನ್ನಕ್ಕಾಗ್ಲಿಲ್ಲಪ್ಪ ಅಂತ ನೆಪ ಇಡಬಾರ್ದು, ಮತ್ತೆ ಟೈಮ್ ಇಲ್ಲ ಅಂತ ಹೇಳ್ಬಾರ್ದು. ಟ್ರೈನಲ್ಲಿ ಹೋಗ್ತಾ ಇದ್ರೆ ನಿನ್ಗೆ ಜಾಗ ಅಲ್ಲಿ ಇರ್ತಾರೇನಪ್ಪ, ಎಲ್ಲಿ ತಿರುಗಾಡೋ ಜಾಗ ಇದೆಯಲ್ಲಪ್ಪ, ಮಾಡೋಕ್ಕೆ ಮನಸ್ಸಿದೆ, ನೀನು ಅಲ್ಲೂ ಮಾಡ್ಬೋದು. ಆಮೇಲೆ ನೆಂಟ್ರ ಮನೆಗೆ ಹೋದಾಗ ಆಗಲ್ಲ ಅಂತೀಯಲ್ವಾ, ನಾಲ್ಕು ಜಾಗ ಕೊಡ್ತಾರ, ಕೊಡ್ತಾರೆ. ಅಲ್ಲಿ ಒಂದು ಚಾಪೆ ಹಾಕೊಂಡು ಮಲಗಿರ್ತೀಯಾ, ಮಡ್ಚಿ ಮಡಗು, ಶುರು ಮಾಡು. ನಿಮ್ಗೆ ಎಂತದೆಲ್ಲ ಈಸಿಯೆಸ್ಟ್ ಮೆಥಡ್ ಹೇಳ್ಕೊಡ್ತಾ ಇದ್ರು ಅಂದ್ರೆ ನಮ್ಮ ಆಧುನಿಕ ಮತ್ತು ಪೂರ್ವ, ಅದರಲ್ಲಿಯೂ ಋಷಿಮುನಿಗಳದು ಅವುಗಳ ಪೂರ್ತಿ ಕೊಂಡಿ ಅಂದ್ರೆ ಮಲಯಾಳಿ ರಾಘವೇಂದ್ರ ಸ್ವಾಮಿ ಮಾತ್ರ ವ್ಯಾಯಾಮ. ಅವ್ರು ಏನೋ ಅದು ಒಂದು ಕರ್ನಾಟಕಕ್ಕೆ ಅದರಿಂದ ಬಂದ ಒಂದು ದೊಡ್ಡ ರತ್ನ, ಮತ್ತೆ ವಿಶ್ವಕ್ಕೆ ಅದೊಂದು ಬೆಳಕು. ಈಗಲೂ ಅಷ್ಟೇ, ಬೇರೆ ಬೇರೆ ದೇಶದಲ್ಲೆಲ್ಲ ನಾನು ಏನಾದ್ರು ಹೇಳಿದ್ರೆ, ನಾನು ಅವ್ರ ಹತ್ರನೇ ಇದ್ದೆ, ಮತ್ತೆ ನಮ್ಮೂರ್ ಪಕ್ಕನೇ ಇತ್ತು, ನಮ್ದು ಚಿತ್ರದುರ್ಗ ಅಂತ ಹೇಳೋದು. ಅಯ್ಯೋ ನೋಡಿ, ನಾನೇ ಹೇಳಿದ್ದು, ನೀವ್ ಹೇಳ್ತೀರಾ ಮರಾಠಿ ಅಂತ ನಮ್ಗೆಲ್ಲ ಹೇಳ್ತಾ ಇದ್ರು, ನಾವು ಹೋಗಕ್ಕಾಗ್ಲಿಲ್ಲ. ನಾವು ಇನ್ನೊಂದ್ಸಲ ನಾನು ಬಂದಾಗ ಅಲ್ಲಿ ಹೋಗ್ತೀನಿ ಜಾಗಕ್ಕೆ.
ಅವರ ಒಂದು ಸೂರ್ಯ ನಮಸ್ಕಾರ ಮಾತ್ರ ಇವತ್ತಿಗೂ ಅಷ್ಟೇ ನೋಡಿ. ಆ ಕಾಲಲ್ಲಿ ನೀವು ಹಂಗೆ ಬಂದು ಈ ಇಮ್ಡಿ ಟಚ್ ಆಗುತ್ತಲ್ಲ, ಟಚ್ ಆಗಿ ಆಮೇಲೆ ಹೋಗಿ ಅಲ್ಲಿ ಸಾಷ್ಟಾಂಗ ಹಣೆ ಸ ಅಷ್ಟ ಅಂಗ, ಸ ಅಷ್ಟ ಅಂಗ. ಇಲ್ಲಿ 2 2 4 2 6 7 8 ಬಾಕಿ ಅವ್ರದೆಲ್ಲ ಶಾಸ್ತ್ರಾಂಗ ಹಂಗೆ. ಅದ ಅವ್ರಿಗೆ ಸಹ ಅಷ್ಟ ಅಂಗ ಅಂತ ಹೇಳಿ ಅರ್ಥನೂ ಗೊತ್ತಿರಲ್ಲ ಅವ್ರಿಗೆ. ಸಹ ಅಷ್ಟ ಅಂಗ ಅಂದ್ರೆ 8 ಅಂಗಗಳ ಸಹಿತ ಟಚ್. ಅದು ಏನೋ ಹೊಟ್ಟೆ ಗೊತ್ತಿದ್ದು ನಂದೊಂದು 1 ಗಂಟೆ 5 ನಿಮಿಷದೊಂದು ವಿಡಿಯೋ ಇದೆ, ಅಲ್ಲ ಕ್ಯಾಸೆಟ್ ಇದೆ, ವಾಯ್ಸ್ ಅಲ್ಲಿ ಇದು ಮಾಡಿದ್ದೀನಿ. ಅವಾಗೆಲ್ಲ ವಿಡಿಯೋ ಮಾಡಿಲ್ಲ, ಕ್ಯಾಸೆಟ್ ಮಾಡಿದ್ದೀನಿ. 1 ಗಂಟೆ 5 ನಿಮಿಷ ಇದೆ. ಈಗಲೂ ನನ್ನ ಎಲ್ಲ ಸ್ಟೂಡೆಂಟು ಜಗತ್ತಿನ ಎಲ್ಲಾ ಮೂಲೆಯಲ್ಲೂ ಅದನ್ನ 1 ಗಂಟೆ 5 ಸೆಕೆಂಡ್ ಅದು ಯಾರ ಹತ್ರ ಇದೆ ಈಗ ಅದೇ ಮಾಡಿದ್ದೀನಿ. ಅದರಲ್ಲಿ ಜೋಕ್ ರೂಪದಲ್ಲೇ ಆಟ ಆಡ್ಕೊಂಡೆ ನಾನು ಹೇಳ್ಬಿಟ್ಟಿದ್ದೀನಿ. ಶಬ್ದ ಇಲ್ಲ, ಯಾರು ಮಾತಾಡೋಂಗಿಲ್ಲ ನನ್ನ ಕ್ಲಾಸಲ್ಲಿ, ಯಾರು ಮಾತಾಡೋಂಗಿಲ್ಲ. ನನ್ನ ಕ್ಲಾಸ್ ಸ್ಟಾರ್ಟ್ ಆಗೋಯ್ತಂದ್ರೆ ಮುಗಿಯೋವರೆಗೂ ಮಧ್ಯದಲ್ಲಿ ಯಾರು ಮಾತಾಡೋಂಗಿಲ್ಲ. 1 ಗಂಟೆಯಲ್ಲಿ ನಂದು ಎಲ್ಲ ಕಂಪ್ಲೀಟ್. ಇದನ್ನೆಲ್ಲ ಮಾಡಿ ಅವ್ರು ಯಾವುದು 34 ಹೇಳಿದ್ರಲ್ಲ, ಟೈಮ್ ಇಲ್ಲ ಅವ್ರಿಗೆ ಅಷ್ಟು. 12ಕ್ಕೆ ಸೀಮಿತ ಮಾಡ್ಬಿಟ್ಟಿದ್ದೀನಿ. 12ಕ್ಕೆ ಸೀಮಿತ ಮಾಡಿ 2 ಸೂರ್ಯ ನಮಸ್ಕಾರ ಮಾಡಿಸೋದು ನಾನು ಬಿದ್ದೋಗ್ಬಿಡ್ತಾರೆ. ಆ ಒಂದು ಎಲ್ಲ ಪೂರ್ಣ ಸ್ಥಿತಿ ಆದಾಗ ಅದ್ರ ಪೂರ್ಣ ಪರಿಣಾಮ ಬೀರುತ್ತೆ ದೇಹದ ಮೇಲೆ. ಪೂರ್ಣ ಸ್ಥಿತಿ ಬರ್ಲಿಲ್ಲ ಅಂದ್ರೆ ನನ್ನ ಸಿಸ್ಟರ್ಗಳು ಬಂದಿದ್ಲು, ನಾನು ಅಲ್ಲಿ ಯಾವ್ದೋ ಆಶ್ರಮದಲ್ಲಿ ನಾನು 50 ಮಾಡಿ ಸರ್ಟಿಫಿಕೇಟ್ ತಂದಿದ್ದೀನಿ ಅಂದ್ಲು. ನೀನ್ 50 ಸರ್ಟಿಫಿಕೇಟ್ ಮಾಡಿದ್ಯಾ, ಬಾ ನನ್ನ ಕ್ಲಾಸ್ ಎಡೆ ನಾ ಬಂದೆ. 2 ಅಲ್ಲಿ ಹಿಂಗೆ ಅಲ್ಲಪ್ಪ, ಮತ್ತೆ ಇನ್ನೇನ್ ಮಾಡಿ ಏನ್ ಪ್ರಯೋಜನ? ನೀನು 50 ಮಾಡಿ ಏನ್ ಪ್ರಯೋಜನ? ಕೊನೆಗೆ ಅವ್ರು ನೋಡಿ 2000ದಿಂದ 108ಕ್ಕೆ ಬಂದ್ರು. ಬೇಡಪ್ಪ ನಾನು ಮಾಡಿದ್ದು ತಪ್ಪಾಯ್ತು, ನನ್ಗೆ ಅದು ಸರಿಯಾಗ್ಲಿಲ್ಲ ಅಂತ ಅವರೇ ಹೇಳ್ಕೊಳ್ತಾರೆ. ಸೂರ್ಯ ನಮಸ್ಕಾರದಲ್ಲಿ ಅವರೇ ಹೇಳ್ತಾರೆ 2000 ಇಸ್ ನಾಟ್ ಈಸಿ. ಏನ್ ತಮಾಷೆನ 2000 ಅಂತ ಹೇಳಿದ್ರೆ ಆ ಬೆವರು ದೇಹಕ್ಕೆ ಅವರು ಭಾರಿ ಕಷ್ಟ ಕೊಡ್ತಿದ್ದಾರೆ. ಅಂದ್ರೆ ಅದು ಅವರು ಬೇರೆ 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 ರಾಜ್ಯದಲ್ಲೆಲ್ಲ ಸುತ್ತಾಡ್ಕೊಂಡು ಬಂದ್ರಲ್ಲ, ಅದೆಲ್ಲದರ ಸಾರ ಇದು. ಹೌದೌದೌದು. ಆ ಮಲ್ಕಂಬದಲ್ಲಿ ಒಂದು ಉದಾಹರಣೆ ಹೇಳೋರು, ಮಲ್ಕಂಬ ಏರ್ಬಿಟ್ಟು ಇಳಿದಾಗ ಆ ಚುರುಮುರಿ ಹಾಕಿ ಒಂದ್ಸರಿ ಪ್ರಯೋಗ ಮಾಡಿದ್ದಾರೆ. ಅವು ಕೆಳಗೆ ಲಾಸ್ಟ್ ಪೊಸಿಷನ್ ಬಂದಾಗ ಆ ಮಂಡಕ್ಕಿ, ನೀವು ಮಂಡಕ್ಕಿ ಅಂತ ಏನಂತೀವಿ, ಕಳೆಪುರಿ ಪುಡಿ ಆಗದಂಗೆ ಅವರು ಲ್ಯಾಂಡಿಂಗ್ ಮಾಡಿದ್ದಾರೆ ಸ್ವಾಮಿಗಳು ಇದ್ರ ಮಹಾರಾಷ್ಟ್ರದ. ಅವರು ಅದೆಲ್ಲ ಸುತ್ತಾಡ್ಕೊಂಡು ಬಂದು ಅಲ್ಲಿ ಯಾವ್ದು ಬೇಕು ಅದನ್ನ ಮಾತ್ರ, ಇನ್ನೊಂದ್ ಕಡೆ ಏನ್ ಬೇಕು ಅದನ್ನೆಲ್ಲ ಬೇಕು ಅದೆಲ್ಲ ತಗೊಂಡು ಬಂದು ಅವ್ರು ಇಲ್ಲಿಗೆ ಕೊಟ್ಟಿದ್ರು. ಇನ್ನೇನು ಅವ್ರದ್ದೇನೋ ಇದಲ್ಲ, ಸ್ವಂತನೂ ಅಲ್ಲ ಅವ್ರದ್ದು. ಅವ್ರ ಪಾಪ ಅವ್ರಿಗೇನ್ ಅದ್ರ ಬಗ್ಗೆ ಏನ್ ಗೊತ್ತಿತ್ತು? ಎಲ್ಲಾ ಕಡೆ ಸುತ್ತಾಡಿ ಅಂತ ಮಾಡಿ ತಗೊಂಡು ಬಂದು ಅದು ಸ್ವಾನುಭವ, ಸಾಮಾನ್ಯ ಅಲ್ಲ ಅದು ಸ್ವಾನುಭವ. ಮತ್ತೆ ಎಲ್ಲಾ ಕಡೆನೂ ತನ್ನ ಸ್ವಚಿತ್ರ, ಅಂದ್ರೆ ಅದು ನಾನೇ ತೋರ್ಸ್ಕೋಬೇಕು ಅಂತಲ್ಲ. ಈಗ ನೋಡ್ ಬಿಡಿ, ಏನು ಮಾಡೋಲ್ಲ, ಬೀದಿಲೆಲ್ಲ ಕೊಟ್ಟೋಗ್ತು, ಅದು ಬೇರೆ ವಿಷಯ. ಎಲ್ಲ ಸ್ವಚಿತ್ರದಲ್ಲಿ ಮಾಡಿ ನಾನು ಆಮೇಲೆ ಸೂರ್ಯ ನಮಸ್ಕಾರ ತಗೊಂಡು ಆ ಸ್ವಂತ ಅನುಭವ. ಆಮೇಲೆ 108ಕ್ಕೆ ನಿಲ್ಸಿದ್ರು. ಆಮೇಲೆ 12 ಸಾಕು ಅಂತ ನಾನೇನ್ ಮಾಡಿದೆ ಅಂದ್ರೆ 2ಕ್ಕೆ ನಿಲ್ಸಿದ್ದೀನಿ. ನನ್ನ ಕ್ಲಾಸಲ್ಲಿ 2 ಸೂರ್ಯ ನಮಸ್ಕಾರ. ಇದಾಗೋದಿಲ್ಲಪ್ಪ ಅಂತಾರೆ. ಪ್ರತಿ ಸ್ಟೆಪ್ ಅಲ್ಲಿ 4 ಸಾರಿ ಉಸಿರು ತಗೊಂಡು ಉಸಿರು ಬಿಟ್ಟರೆ ಸಾಕು. ಮತ್ತೆ ಪೂರ್ಣ ಇದನ್ನ ಮಾಡ್ಬಿಟ್ರೆ ಹಸ್ತಪಾದ ಹಾಗಲ್ಲ ಬಂತಲ್ಲ. ಆಮೇಲೆ ಆ ಭುಜಂಗದಲ್ಲಿ ಹಿಂಗೆ ಹೇಳ್ತಾರೆ, ಕರೆಕ್ಟ್ ಆಗಿ ಹೇಳ್ತಾರೆ. ಹಿಂಗೆ ಯಾವುದು ನಮ್ಮ ಇದ್ರ ಮೇಲೆ ಹಾವು ಎಳೆ ಇದ್ದಂಗೆ ಹಿಂಗಿದೆ. ಕೈ ಮಾಡಂಗಿಲ್ಲ. ಈಗ ಕೈ ಮಡ್ಚಿರಲ್ಲ, ಅಷ್ಟೇ. ಈ ಕೈ ಒಂದ್ಸಲ ನೀವು ಊರು ಬಿಟ್ರೆ ಸೂರ್ಯ ನಮಸ್ಕಾರ ಪೂರ್ತಿ 12 ಅನ್ನೋವರೆಗೂ ಅಲ್ಲೇ ಇರ್ತದೆ. ಆಮೇಲೆ ಕೈ ಎತ್ತೋದು. ಈ ಒಂದ್ಸಲಿ ಕೆಳಗಡೆ ಕೈ ಊರ್ಬಿಟ್ಟು ಎಡಗಾಲು ಹೋಗಿ ಆಮೇಲೆ ಬಲಗಾಲು ಹೋಗಿ ಅಲ್ಲಿ ಸಾಷ್ಟಾಂಗ ಮಾಡಿ ಎತ್ತಿ ವಾಪಸ್ ಬಂದು ಬರೋವರೆಗೂ ಕೈಯಲ್ಲೇ ಒಂದು ಮೊಳದಲ್ಲೇ ಇರ್ಬೇಕು. ಆ ಒಂದು ಮೊಳದಲ್ಲಿ ಇರ್ಬೇಕು. ಮತ್ತೆ ಅದ್ ಹೆಂಗಿರ್ಬೇಕು, 5 ಬೆರಳುಗಳು ಒಟ್ಟಿಗೆ ಇರ್ಬೇಕು. ಆಮೇಲೆ ಆ ಸಾಷ್ಟಾಂಗದಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೆ ಹೊಟ್ಟೆಯ ಭಾಗ ನೆಲಕ್ಕೆ ಕಾಲ್ಬಿಟ್ಟು ಮುಟ್ಟಬಾರ್ದು, ಮೇಲಿರ್ಬೇಕು. ಅದಕ್ಕೆ ಎದೆ ಅನ್ನೋದು ನಾನು. ಇದಿಲ್ಲ, ಹೊಟ್ಟೆ ಇಲ್ಲ, ಮೊಣಕಾಲು. ಇದ್ರ ಮಧ್ಯದಲ್ಲಿ ಒಂದು ಗ್ಯಾಪ್ ಬರ್ತದೆ. ಅದನ್ನ ಹಾಸ್ಯ ರೂಪದಲ್ಲಿ ಹೇಳ್ಕೊಂಡು ಹೋಗ್ತೀನಿ. ಗೊತ್ತಿದ್ದು ಗೊತ್ತಿಲ್ಲದೆ ಹೊಟ್ಟೆ ನೆಲಕ್ಕೆ ಮುಟ್ಟಿಲ್ಲ. ಅದು ಅಭ್ಯಾಸ. ಆಮೇಲೆ ಮೇಲೆ ಬಂದಾಗ ಭುಜಂಗ ಬಂದಾಗ ಅದು ಅಷ್ಟೇ ಇರ್ಬೇಕು. ಇದು ಅದರಲ್ಲಿ ಆ ಹೆಣ್ಣು ಮಗು ಒಂದು ಕ್ಲೀನ್ ಆಗಿ ಮಾಡಿದೆ ಅದರಲ್ಲಿ. ವನಿತಲ್ಲ ಗೀತಾ ಅದೇನೋ ಬಂದು ಅದು ಕರೆಕ್ಟ್ ಆಗಿ ಅದನ್ನ ಬಹಳ ಇದಾಗಿ. ನಂದು ಶಲಭಾಸನ
ಅಲ್ಲಿಂದ ಸ್ಥಳವಾಸನ ಸಾಮಾನ್ಯ ಅಲ್ಲ, ಅದನ್ನು ಮಾಡ್ಬಿಟ್ರೆ ಲೈಫ್ ಲಾಂಗ್ ಬ್ಯಾಕ್ ಪೇನ್ ಬರಲ್ಲ. ನನಗೆ ಆಶ್ಚರ್ಯ ಅದು. ಅಷ್ಟೇ ಹತ್ರ ನಾನು ಎತ್ತಿದ್ದೇನಲ್ಲ, ಆಮೇಲೆ ಗೊತ್ತಾಗಲ್ಲ. ಅದೇನು ಗೊತ್ತಾ, ಫೋಟೋ ನೋಡಿದಾಗ್ಲೇ ನನಗೆ ಗೊತ್ತಾಗಿಲ್ಲ. ಇನ್ನೊಂದೇನಾಗಿದ್ರೆ ಯಾರು ಒಂದ್ ಅಡಿನೂ ಎತ್ತಕ್ಕಾಗಲ್ಲ ಅದನ್ನ. ಪೂರ್ತಿ ಇಲ್ಲಿ ಬಂದಿದೆ ಆ ರೀತಿ. ಅವ್ರು ನೋಡಿದ ತಕ್ಷಣ ಎಲ್ಲ ಬಂದ್ಬಿಡ್ತದೆ. ಯಾಕೆಂದ್ರೆ ನಾವು ಸೈಲೆಂಟ್ ಆಗ್ಬಿಟ್ಟಿದ್ವಲ್ವಾ. ಅಲ್ಲ, ಬರೋರು ತುಂಬಾ ಜನ ಆಕ್ಟಿಂಗ್ ಮಾಡ್ಕೊಂಡು ಪ್ರಿಟೆಂಡ್ ಮಾಡ್ಕೊಂಡು ಹೋಗ್ಬಿಡೋರು, ಅದು ಬೇರೆ ವಿಷಯ. ಅಲ್ಲೇನು ಕೆಲವೆಲ್ಲ ಬರೋರು 4 ಕಾಲ ಹಾಕಿ ಹೋಗೋರು ಅಷ್ಟೇ. ಈಗ ಅದೇ ಅಲ್ಲಿ ನಿಜವಾಗ್ಲೂ ಅದು ಒಳಗಡೆ ನುಗ್ಗಿ ಆ ಪರಿಣಾಮಕಾರಿಯಾಗಿ ತಗೊಳ್ಳೋ ಇದಲ್ಲ, ಅವರು ಸ್ವಂತ ಇಷ್ಟದಿಂದ ಬಂದಿರ್ತಾರೆ. ಅದೇ ನಮ್ಮ ಕೆಲವು ಕಡೆ ಹೇಳ್ತಾರೆ, ಒಂದು ನಾಯಿ ಮರಿನ ನಾವು ಬೇಟೆಗೆ ಹಿಡ್ಕೊಂಡು ಹೋದ್ರೆ ಅದು ಅಲ್ಲಿ ಮೊಲ ನೋಡಿದಾಗ ಓಡ್ಬಿಡ್ತದೆ ಮನೆಗೆ. ಅದೇ ಬಂದಿದ್ರೆ ಅದ್ರ ಹೋಗಿ ಹಿಡಿತದೆ. ಹಾಗೆ ಹಿಡ್ಕೊಂಡು ಬಂದಿದ್ದು ನಾಯಿ ಮೊಲ ಹಿಡಿದದ ಅಂತ ಹೇಳಿದಾಗ ಮಾತ್ರ. ಇವತ್ತಿಗೂ ಅಷ್ಟೇ, ಇವತ್ತಿಗೂ ಗುರುಗಳ ಸಿಸ್ಟಮ್ನಲ್ಲಿ ಇಡೀ ಕರ್ನಾಟಕದಲ್ಲಿ ಪ್ರತಿ ಶಾಲೆಯಲ್ಲಿ 1 hour ಯೋಗ ಮಾಡಿಬಿಟ್ರೆ ನಿಮ್ಮ ಬಹುತೇಕ ಹಾಸ್ಪಿಟ್ಲ್ಗಳು ಅವಶ್ಯಕತೆ ಇಲ್ಲ, ಅವಶ್ಯಕತೆ ಇಲ್ಲ. ಬಟ್ ಅದೆಲ್ಲರಿಗೂ ಗೊತ್ತು. ಬಟ್ ಅದು ನಾವು ಯಾರು ಕಾಯ್ದಕ್ಕೂ ತರೋದಿಲ್ಲ. ತಂದ್ರೆ ಇವ್ರ ಮಾಫಿಯಾ ಉಳಿಯಲ್ಲ. ಮತ್ತೆ ಈ ಸಮಯದಲ್ಲಿ, ಈಗಿನ ಮೀಡಿಯಾದಲ್ಲಿ, ಈಗಿನ ಈ ಅಪಪ್ರಚಾರದಲ್ಲಿ ಗುರುಗಳಿಗೂ ಇದ್ದಿದ್ರು, ಅವ್ರಿಗೂ ಇನ್ನೂ ಏನೇನು ಹೆಸರು ತಂದ್ಬಿಡೋರು ಅದು ಗೊತ್ತಿಲ್ಲ. ಸದ್ಯ ಪುಣ್ಯ ಅವ್ರು ಯಾವ್ದಕ್ಕೂ ಸಿಕ್ಕಾಕೊಂಡಿಲ್ಲ. ಈಗಿನ ಇದು ಬಿಟ್ಟಿದ್ರೆ ಅದೇ ಪಾಪ, ಅದು 105 ವರ್ಷ ಅಂದ್ರೆ ಏನು ಸಾಮಾನ್ಯ? ಅಂದ್ರೆ ನಮಗೆ ಅವ್ರ ಕಡೆ ದಿನಗಳಲ್ಲಿ ಅವ್ರನ್ನ ಆರೈಕೆ ಮಾಡೋ ಅಂತ ಪುಣ್ಯ ನನಗೆ ಸಿಕ್ತು. 95 ಇವಾಗಲೂ ಅಷ್ಟೇ. ತುಂಬಾ ಕಡೆ ಎಲ್ಲ ಬೇರೆ ಬೇರೆ ಎಲ್ಲ ಏನೇನಾದ್ರು ಹಾಕಿದಾಗ, ಒಂದು ಇದು ಮಾಡಿದಾಗ, ಒಂದು ಫೋಟೋ ನೋಡಿದಾಗ ನಮ್ಗೆ ಅದೊಂದೇ ಖುಷಿ. ಇವತ್ತು ಬೆಳಗ್ಗೆ ನಮ್ಮ ಮಗಗೆ ತೋರಿಸಿ, ದೊಡ್ಡ ಮಗಗೆ ನೋಡೋದು ಸಾಂಗ್ರು ಫೋಟೋ ತೋರಿಸ್ತಾರೆ. ಅವನ್ ಚಿಕ್ಕನ್ ಅದನ್ನೆಲ್ಲ ಅವನಿಗೆ ಗೊತ್ತಿತ್ತು. ಅವ ಯಾವಾಗಲೂ ನಿಮ್ಮನ್ನು ಫಾಲೋ ಮಾಡ್ತಾನೆ. ಹೌದಾ? ಅದಕ್ಕೆ ಬಂದ ನೋಡ್ರಿ ಅವ್ನು ನಿಮ್ಮ ಹಿಂಗ್ ಬರ್ತಾರ ಕಣ ಅಂತಂದೆ ಬಂದಿದ್ದಾನೆ. ಅದೇ ನೀವು ಏನೋ ನೋಡಿ ಅಕಾಡೆಮಿಯಿಂದ ನೋಡಿ ಫೋನ್ ಮಾಡಿದಲ್ವಾ? ಇವನು ನನ್ಗೆ ಹೇಳಿದೆ. ಆ ನಂತರ ನನ್ಗೂ ನಿಮ್ಮ ಇದ್ರಲ್ಲಿ ಬನಿಯನಲ್ಲಿ ಫೋನ್ ನಂಬರ್ ಇತ್ತು. ಯಾವ್ದು ಯೂಟ್ಯೂಬ್ ಚಾನಲ್ ಇದೆ? ಬೇರೆ ಯೂಟ್ಯೂಬ್ ಚಾನಲ್ ಇದೆ. ಡಾಕ್ಟರ್ದು ತೋಟ ತೋರಿಸ್ತಾ ಇದ್ರು. ಡಾಕ್ಟರ್ ಅದು ಹೌದು. ಇವರು ನಮ್ಮ ಹಲ್ಲಿನ ಡಾಕ್ಟರ್ಗಳು. ಅದ್ರಲ್ಲಿ ನಿಮ್ದು ಫೋನ್ ಇತ್ತು. ಹಿಂದೆ ಮುಂದೆ 2 ಇತ್ತಲ್ಲ, ಅದನ್ನ ನೀವು ಓಡಾಡ್ದಂಗೆ ಗುರುತು ಮಾಡ್ಕೊಂಡು ನಿಮ್ಮನ್ನು ಮಾತಾಡಿಸ್ತೇನೆ. ನೀವು ಮಾತಾಡ್ಕೊಂಡು ನನಗೆ ಆಮೇಲೆ ಹೆಂಗೆ ಆದ್ಮೇಲೆ ನೋಡ್ತಂದ್ರೆ, ನಾನು ಎಷ್ಟು ಸಲ ದಾವಣಗೆರೆ ಹೋಗಿದ್ದೀನಿ. ನಾನು ಇಲ್ಲಿ ರತನ್ ಲಾಡ್ಜ್ ಇದೆಯಲ್ಲ, ಅಲ್ಲಿ 100 rupees ಇದ್ದಾಗನೇ ಬರ್ತಾ ಇದ್ದೀನಿ ನಾನು. ಇವತ್ತು ಕೇಳ್ದೇನೆ ಜಾಸ್ತಿ, ನಾನು ಬಂದಾಗ ಒಂದೊಂದ್ಸಲ ಜಾಸ್ತಿ ಮಾಡ್ಕೊಂಡು ಹೋಗ್ತಿರಲ್ಲ ಅಂತೇಳಿ. ಅಲ್ಲಿ ನಾವು ಬಂದ್ರೆ ಅವ್ನು ನೋಡಿದ ತಕ್ಷಣ ನಂದು ಏನು ಬುಕ್ ಇದ್ರು ಎಲ್ಲ ಬಂದು ಅವ್ನಿಗೊಂದು ಕೊಟ್ಬಿಡ್ತೀನಿ, ಓದಪ್ಪ ಚೆನ್ನಾಗಿ ಓದು. ಆಮೇಲೆ ಅಲ್ಲಿ ಬಂದ್ರೆ ನಮ್ಗೆ ಏನಾದ್ರೆ ಒಂದು ಪರಿಚಯ ಜಾಗದಲ್ಲಿ ಒಂದು, ಆಮೇಲೆ ಒಂದ್ಸಲ SM ಕೃಷ್ಣ CM ಆಗಿದ್ದ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ. SM ಕೃಷ್ಣದ ಒಂದು ಘಟನೆ ಹೇಳ್ತೀನಿ ನಾನು. ವಿಲ್ಸನ್ ಮ್ಯಾನರ್ ಇದರಲ್ಲಿ ಅವ್ರು ಸ್ಟೇಜ್ ಮೇಲೆ ಇದ್ರು, ನಾನು ಸ್ವಾಮಿಗಳು ಹೋದ್ವಿ. ಅಲ್ಲೇನೋ ಫಂಕ್ಷನ್ ಇದೆ ಅಂತ ಹೇಳಿ ಅವಾಗ ನಾವು ಕೂತಿದ್ವಿ ಫ್ರಂಟ್ ರೋಲ್ಲಿ. ಸ್ವಾಮಿಗಳು ನೋಡಿ ಕೆಳಗಡೆ ಇಳಿದು ಬಂದು ನಮಸ್ಕಾರ ಮಾಡಿ ಮತ್ತೆ ಹೋಗಿ ಸ್ಟೇಜ್ ಮೇಲೆ ಕೂತ್ಕೊಂಡ್ರು. SM ಕೃಷ್ಣ ಇಲ್ಲ, ಆ ಪವರ್ ಇರ್ತದೆ, ಶಕ್ತಿ, ಅವರ ಸಾಮರ್ಥ್ಯ ಏನಿಲ್ಲ ನೋಡಿ. ನಾವು ಹೇಳ್ತೀವಲ್ವಾ, ಅದಕ್ಕೆ ನಾನು ಇವತ್ತು ಪ್ರತಿಯೊಂದು ನನ್ಗೇನಂದ್ರೆ, ನಾನು ಏನೇ ಒಂದು ಮಾಡಿದ್ರು, ನಾನು ಏನೇ ಮಾಡಿದ್ರು ಅವ್ರು ಹೇಳ್ಕೊಟ್ಟಿರೋಂಥ ಮಾತೆ. ಇವತ್ತು ಅಷ್ಟೇ ನಾವು ಏನೋ ನಾಮಕಾವಸ್ಥೆಗೆ ಹೇಳಲಿಕ್ಕೆ ಒಂದು ದೇಶಿ ಗೋಶಾಲೆ ಟ್ರಸ್ಟ್ ಅನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ವಿ ಅಷ್ಟೇ. ಬಟ್ ಇದುವರೆಗೂ ನಾವು ಸರ್ಕಾರದಿಂದ ₹1 ತಗೊಂಡಿಲ್ಲ, ಬೇರೆಯವರಿಂದ ದಾನ ತಗೊಂಡಿಲ್ಲ. ನಮ್ಮಲ್ಲಿ ಶ್ರಮದಲ್ಲಿ ಏನು ಬರ್ತದೋ ಅದೇ ದುಡ್ಡಲ್ಲಿ ನಾವು ಸೇವೆ ಇವತ್ತಿಗೂ ಅಷ್ಟೇ. ಮತ್ತು ಯಾವುದೇ ಒಂದು ವೆಹಿಕಲ್ ತಗೊಳ್ಳಿ, ಏನೇ ಒಂದು ತಗೊಳ್ಳಿ, ನಾವು EMI ಸಾಲ ಮಾಡಲ್ಲ, ಯಾವುದಕ್ಕೂ ಸಾಲ ಇಲ್ಲ. ಮತ್ತು ಬಂದವ್ರನ್ನ ಸುಮ್ಮನೆ ಕಳಿಸಲ್ಲ, ಅವ್ರಿಗೇನೋ ಒಂದು ಕೊಟ್ಟು ಒಂದು ಉಪಚಾರ ಮಾಡಿ ಒಂದು ಕಳಿಸಲ್ಲ ಅಷ್ಟೇ. ಇನ್ನು ಆಡಂಬರ ಇಲ್ಲ, ಆಡಂಬರಕ್ಕೆ ಎಲ್ಲೂ ಇಲ್ಲ. ಮತ್ತು ನಾವು ಹೋದಾಗ ಅವರಿಂದ ಆಡಂಬರ ಯಾವ್ದು ನಿರೀಕ್ಷೆ ಮಾಡಲ್ಲ. ನಮ್ಮಲ್ಲಿ ಬಂದಾಗ ಅವ್ರು ಸಿಂಪಲಾಗಿ ಇರಬೇಕು, ಹೋಗ್ಬೇಕು ಅಷ್ಟೇ. ಇದು ಇಷ್ಟು ಬಿಟ್ಟರೆ ನಾವು ಅದನ್ನು ಕಾಯಿ ರೂಪದಲ್ಲಿ ತಗೊಂಡು ಏನು ಬದಲಾವಣೆ ಮಾಡ್ಕೊಂಡಿದ್ದೀವಿ ಅಂದರೆ, ಈಗ ಪ್ಯಾಂಟ್ ಹಾಕ್ತಾ ಇದ್ದೀವಿ, ಸ್ವಲ್ಪ ಏನು ಶರ್ಟ್ ಸ್ವಲ್ಪ ಸುಮಾರಾಗಿರುತ್ತೆ. ಹೇಳ್ತಾರಲ್ಲ, ನೀನು ಹೆಂಗಾದ್ರೂ ಹೋದಪ್ಪ ಸ್ವಲ್ಪ ಏನೋ ನಾಲ್ಕು ಅದು ಈ ಫೇಸ್ಬುಕ್ ವಾಟ್ಸಪ್ ಬಂದ ಮೇಲೆ ಸ್ವಲ್ಪ ಒಂದು 5-6 ವರ್ಷದಿಂದ ನಾನು ಫೀಲ್ಡ್ ಬಂದಿರೋದು ಅಷ್ಟೇ. ಇಲ್ಲದ್ರೆ ಏನು ಬೇಡ ಅಂದ್ಬಿಟ್ಟು ನಮ್ಗೆ 4 ಮರ ಇದೆ, ಕಟ್ಟೆ ಕಟ್ಕೊಂಡು ಸುಮ್ಮನೆ ಅಲ್ಲೇ ಕೂತ್ಬಿಟ್ಟಿದ್ದಾನೆ.
ಏನ್ ಬೇಕು ಯಾರಿಗೆ ಹೇಳ್ತೀರಿ? ಅದೇನೋ ಒಂದು ಹೇಳ್ತಾರೆ, ದಡ್ಡನಿಗೆ ಉಪದೇಶದ ಮಾಡೋದ್ರಿಂದ ಪ್ರಯೋಜನ ಇಲ್ಲ, ಜಾಣನಿಗೆ ಅದರ ಅವಶ್ಯಕತೆ ಇಲ್ಲ. ಹಂಗೆ ಆಗಿರೋದಕ್ಕೆ ಯಾವುದು ಸಾಫ್ಟ್ವೇರ್ ಇಂಜಿನಿಯರ್ ಗಂಟೆ ಟೀಫರಿಗೆ ಸಂದರ್ಶನ ಮಾಡೋದ್ರಿಗೆ ಒಂದು 10 ಇಂಚೆ ಒಂದು ವಿಡಿಯೋ ಬಿಟ್ಟಿದ್ದೀರಿ. ಅವರೊಬ್ಬರು ಬೆಂಗಳೂರಲ್ಲಿ ಕುರಿ ಸಾಕೋದು, ಕೋಳಿ ಸಾಕಣೆ ಮಾಡೋದು, ಒಂದು ಶೆಡ್ಡಲ್ಲಿ ಮಾತಾಡ್ತಾ ಇದ್ದೀರಿ. ಮೇಲೆ ಒಂದು ಶೆಡ್ ಮಾಡಿದಾರೆ ಅವ್ರಿಗೆ, ಇಷ್ಟು ಎತ್ತರಕ್ಕೆ ಒಂದು ಪ್ಲಾಟ್ಫಾರ್ಮ್, ಅಲ್ಲಿ ಕುರಿ ಸಾಕೋದು, ಕೆಳಗಡೆ ಕೋಳಿ ಸಾಕೋದು. ಅವರಿಬ್ರು ಸಾಫ್ಟ್ವೇರ್ ಇಂಜಿನಿಯರ್ಗಳು ಬೆಂಗಳೂರಲ್ಲಿ. ನೀವೆಲ್ಲ ಬೆಂಗಳೂರಿಂದ ಹೆಂಗ್ ಬಂದ್ರಿ, ಇದಕ್ಕೆ ಹೆಂಗ್ ಹೊಂದ್ಕೊಂಡ್ರಿ, ಆಮೇಲೆ ಅವ್ರ ಮಕ್ಕಳು ಹೆಂಗೆ ಇವಾಗ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ಚಿಕ್ಕ ಮಕ್ಕಳು. ಅದೆಲ್ಲ ಈಗಂತೂ ಇವತ್ತು ನೋಡಿದೆ ನಾನು. ಇವತ್ತಲ್ಲಿ ಅದು ಯಾವುದೋ ಒಂದು ಹೋಟ್ಲದಾಗ ಅದೇ ಇದ್ರದಲ್ಲ, ಅನ್ನ ರೈತರ ನೆನೆಯುವ ಮೊದಲು ನನಗೊಂದು ಹೋಟ್ಲು ನಾನು ನನ್ನ ವಿಡಿಯೋ ನಾನ್ ಮಾಡಿದ ಕೆಲಸ ಬಿಟ್ಟು ಬಾಕಿ ಯಾರಾದ್ರೂ ಕ್ಯಾಮರಾ ಹಿಡಿಯೋದಿಲ್ಲ. ಅಲ್ಲೊಂದು ವರ್ಡ್ ನನಗೆ ಬಹಳ ಜನ ಖುಷಿ ಆಯ್ತು, ದೇವರನ್ನು ನೆನೆಯುವ ಮೊದಲು ಅನ್ನ ಬೆಳೆಯುವ ರೈತನನ್ನ ನೆನೆಯಿ ಅಂತ. ಅದು ನನಗೊಂದು ಖುಷಿ ಆಯ್ತು. ಅದ್ ಬಿಟ್ರೆ ಈಗ ಪಪ್ಪು ಜೊತೆ ಕೂತ್ಕೊಂಡು ಮಾತಾಡ್ತದೆ ಅಷ್ಟೇ, ಇನ್ ಬಾಕಿ ಯಾರು ನಮ್ಗಿನ್ನ ಎಲ್ಲೂ ನೀವು ಹಂಗೆ ಹಿಂಗೆ ಅಂತ ಅದೆಲ್ಲ ನಾವೇನ್ ಕೆಲಸ ಮಾಡಿದೀವಿ ಅದನ್ನ ಅವ್ರಿಗೆ ನಾವು ಇದು ಮಾಡ್ಕೊಂಡು ಹೋಗೋದು. ಮತ್ತೆ ನಾವು ಯಾರ್ಯಾರಿಗೆ ಎಲ್ಲೆಲ್ಲಿ ತೋಟ ಮಾಡ್ಕೊಟ್ಟಿದೀವಿ ಆ ತೋಟದ ಬಗ್ಗೆನೆ ಆಗು ಹೋಗೋದ್ರ ಬಗ್ಗೆ. ಈಗ ನಮ್ಮದು 4 ಎಕರೆ ಇದೆ, ಒಂದೇ ಸರ್ವೆ ನಂಬರ್, ಒಂದು 9, ಇನ್ನೊಂದು 13, ಒಂದೇ ಸರ್ವೆ ನಂಬರ್. ಸುಮಾರು ಒಂದು 4 ಪೈಪಿಗೆ ಕೂಡ್ಕೊಳ್ಳುತ್ತೆ. ಬಟ್ ಉದ್ದ ನೀವು ಬೆಳಗ್ಗೆ ಹೇಳ್ತಿದ್ರಿ, ಉದ್ದ ಹೊಲ ಆದ್ರೆ ಅನುಕೂಲ ಅಂತೇಳಿ. ಅದೇ ಉದ್ದ ಉದ್ದ ಅದು ಪೂರ್ವಕ್ಕೆ ಏನಂದ್ರೆ ಇಷ್ಟೇ, ಭೂಮಿಯಲ್ಲಿ ಏನಪ್ಪಾ ಅಂತಂದ್ರೆ ಅದರ ಬರೀ ಏನಪ್ಪಾ ಅಂದ್ರೆ ಒಂದು ಸಣ್ಣ ಒಂದು ಇದಷ್ಟೇ. ಯಾರೇ ಈಗ ನಮ್ಗೆ ಏನ್ ಮಾಡ್ತಾರೆ, ಈಗ ನಾವು ತುಂಬಾ ಜನ ಹೇಳ್ತಾರೆ, ನಿಮ್ಮ ಮಾತೆ ಕೇಳಿ ನಾನು ತೋಟ ತಗೊಂಡಿರೋದು, ನಿಮ್ಮ ಮಾತೆ ಕೇಳಿ ನಾನು ತಗೊಳ್ಳೋ ಶುರು ಮಾಡಿರೋದು ಅಂತ ಹೇಳ್ತಾರೆ. ಅಯ್ಯೋ ನಾನು ಹಂಗೆ ಹೇಳಿದೀನಿ ಅಂದ್ರೆ, ನೀ ಭಾರಿ ಚೆನ್ನಾಗಿ ಹೇಳ್ತೀರಾ ನೀವು ಅಂತಾರೆ. ಹೌದಾ? ಹಾಗೆ ಹೇಳ್ಕೊಡೋದು, ನಮ್ ಗುರು ನನ್ಗೆ ಅವತ್ತು ಹೇಳ್ಕೊಟ್ಟಿದ್ದು ಒಳ್ಳೇದಾಯ್ತು ಅಂತ. ಅವರು ನಿರ್ದಾಕ್ಷಿಣ್ಯವಾಗಿ ಮಾತಾಡೋದು ನನ್ನ ಬಗ್ಗೆ ಯಾವ್ದೋ ಸಂಕೇತ, ಒಬ್ಬರು ಮೆಚ್ಚಿಸ್ಬೇಕು. ಸುಮ್ಮನೆ ಆದ್ರೂ ಎಲ್ಲೋ ಒಂದು ಮಾತು ನಾವು ಕೇಳಿಲ್ಲ. ನಿನ್ ಕೈಲಿ ಆಗ್ತದೆ ನೀನ್ ಮಾಡು ಅಷ್ಟೇ, ನಿನ್ ಕೈಲಿ ಆಗ್ತದೆ ನೀನ್ ಮಾಡು. ನಿನ್ ಕೈಲಿ ಆಗದೆ ಇದ್ರು ಪರವಾಗಿಲ್ಲ, ನೀನ್ ಮಾಡದೇ ಇದ್ರು ಪರವಾಗಿಲ್ಲ, ನನ್ನ ಕೈಲಿ ಆಗಲ್ಲ ಅನ್ನೋ ಹೊರಡೆ ಹೇಳ್ಬೇಡ ಅಂತ. ನೀನ್ ಮಾಡದೇ ಇದ್ರು ಪರವಾಗಿಲ್ಲಪ್ಪ, ಅದನ್ನ ನನ್ನ ಕೈಲಿ ಆಗಲ್ಲ ಅಂತ ಹೇಳ್ಬೇಡ. ಅದು ಆಗ್ತದೆ ನಿನ್ ಕೈಲಿ, ನಿನ್ ಕೈಲಿ ಆಗ್ತದೆ, ಅದು ಆಗ್ದೇನೆ ಏನಿಲ್ಲ. ಯಾಕೆಂತಂದ್ರೆ ನಿಮ್ಮ ಇದೇ ನಮ್ಮ ಶಿವಸ್ವಾಮಿ ಎಲ್ಲಿ ಅದೇ ನಿಮ್ಮ ಇಲ್ಲಿ ಮುಖ್ಯಸ್ಥರು ಒಬ್ರು ಇದ್ದಾರಲ್ಲ, ಮನೆ ತೀರೋದಲ್ಲ, ಶಿವಶಂಕರಪ್ಪ, ಅವರು ಕೊಟ್ಟಿರೋದು 2 ಕೈನೇ 2 ಕಾಲೇ, ಅವ್ರು ಕೊಟ್ಟಿರೋದು ಅಷ್ಟೇ ತಲೆ, ನಿನ್ಗೂ ಅಷ್ಟೇ ಕೊಟ್ಟಿರೋದು, ಇನ್ನೇನು ದೊಡ್ಡ ವ್ಯತ್ಯಾಸ ಏನಿಲ್ಲ. ನಿನ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದು ನೀನ್ ಮಾಡಿದ್ರೆ ನೀನು ಇದೇ ಆಗ್ತೀಯ. ನೀನು ಇಂಟ್ರೆಸ್ಟ್ ಕೊಟ್ಟಿಲ್ಲ, ನನ್ನ ಕೈಲಿ ಆಗಲ್ಲ ಅಂತ ಕೂತ್ಕೊಂಡಿದ್ದೆ, ನಿನ್ ಕೈಲಿ ಆಗಲ್ಲ ಅಷ್ಟೇ. ಈಗ ನಮ್ಮ ದೇಶದಲ್ಲಿ ತಗೊಳ್ಳಿ, ಇಂಡಿಯಾದಲ್ಲೇ ತಗೊಳ್ತೀವಿ, ಇವತ್ತೊಂದು ಶ್ರೀಮಂತರೆಲ್ಲ ಯಾರಪ್ಪ ಅಂತಂದ್ರೆ ಅವ್ರ ತಂದೆ ತಾಯಿ ಏನು ಮಾಡಿರ್ಲಿಲ್ಲ. ಮತ್ತೆ ತಂದೆ ತಾಯಿ ಯಾವಾಗ ಆಸ್ತಿ ಮಾಡಿಟ್ರು ನಮ್ಗೆ ಮಾಡ್ಬೇಕಂತ ಮನ್ಸು ಬರಲ್ಲ, ಮತ್ತೆ ಅದ್ರ ವ್ಯಾಲ್ಯೂನು ಗೊತ್ತಾಗಲ್ಲ. ಅದಕ್ಕೆ ನಾನು ತುಂಬಾ ಜನರಿಗೆ ಹೇಳ್ತೀನಿ, ಮಕ್ಕಳು ಓದಿ ಒಂದು ಸ್ಟ್ಯಾಂಡ್ ಮಾಡಿ ನಿಲ್ಸಿದಾಗ ಆಸ್ತಿ ಮಾಡಕ್ ಹೋಗ್ಬೇಡಿ, ಪ್ರಾಪರ್ಟಿ ಮಾಡಬೇಡಿ ಅವ್ರಿಗೆ ಅದೇ ಹೇಳ್ತಾರಲ್ಲ, ಎಕ್ಸ್ಕ್ಯೂಸ್ ಮೀ, ಸಾರಿ, ಫರ್ಗಿವ್, ಐ ಲವ್ ಯು, ಈ 4 ವರ್ಡ್ ಹೇಳ್ಕೊಂಡು ಹೋದ್ರೆ ಸಾಕು, ನಿನ್ನ ಲೈಫಲ್ಲಿ ನಿಂತಿದೆ ಬಂದ್ಬಿಟ್ಟಿಯ, ಜಗಳನೇ ಇರಲ್ಲ. ಈಗ ತುಂಬಾ ಜನ ಹೇಳ್ತಾರೆ, ಸರ್ ಮೈ ತುಂಬಾ ಕಾಯಿಲ್ಲ ಅಂತ. ನಾನು ಹೇಳ್ತೀನಿ, ಯಾರ ಜೊತೆ ಮಾತಾಡೋಣ, ಬುಕ್ ಕೈ ಕೊಟ್ಬಿಡು ಹೋಯ್ತಾ ಇರು ಅಂತ. ಬಂದಿಲ್ಲ ಬುಕ್ ಅದು ಇದು ಅಂತಾರಲ್ಲ, ಒಂದು ಬುಕ್ ಕೈ ಕೊಟ್ಬಿಡು, ನಿಲ್ಬೇಡ. ಯಾಕೆಂದ್ರೆ ಪುನಃ ಪ್ರಶ್ನೆ ಕೇಳ್ತಾನೆ ನಾನು, ಓದ್ಬಿಟ್ಟು ಸರಿ ಹೋಗ್ಬಿಡ್ಲಿ. ಬರೀ ಅದ್ ನಾವು ವಾಯ್ಸ್ ಮೆಸೇಜ್ ಕೇಳ್ಬಿಟ್ಟೇನೆ. ಅದು ನಾನು ಕರೋನಾ ಟೈಮಲ್ಲಿ ಏನ್ ಮಾಡಿದೆ ಅಂದ್ರೆ, ಸುಮ್ಮನೆ ಕೂತಿದ್ದಲ್ಲ, ಯೋಗ ಕ್ಲಾಸ್ ಮಾಡೋಕ್ಕಾಗಲ್ಲ, ಯೋಗ ಹೋಗೋಕ್ಕೂ ಆಗಲ್ಲ. ಅದೇ ಬಟ್ ನನ್ನ ಯೋಗ ಕ್ಲಾಸ್ ಮಾತ್ರ ಕರೋನಾ ಅಲ್ಲ, ಯಾವ ಟೈಮಲ್ಲೂ ನಿಂತಿಲ್ಲ, ರೆಗ್ಯುಲರ್ ನಡೀತಾ ಇತ್ತು. ಬಟ್ ಬೇರೆಯವ್ರಿಗೆ ಮಾಹಿತಿ ಕೊಡ್ಬೇಕು, ಹೆಂಗ್ ಕೊಡೋದು? ದಿನ 15 ನಿಮಿಷ ನಾನು ವಾಯ್ಸ್ ಮೆಸೇಜ್ ಆಗ್ತಾ ಇದ್ದೆ. ಅದನ್ನ ಕೇಳಿಸ್ಕೊಂಡು ತುಂಬಾ ಜನ ರಿಪೇರಿ ಆಗ್ಬಿಟ್ಟಿದ್ದಾರೆ. ಈ ಟ್ಯಾಬ್ಲೆಟ್ ತಗೊಳ್ಳೋರು, ಅವರು ಇವರು ಅದೆಲ್ಲ ಎಲ್ಲ ರಿಪೇರಿ ಆಗ್ಬಿಟ್ಟಿದ್ದಾರೆ. ಅವರು ನೋಡ್ಬೇಕು ನಿಮ್ಮನ್ನ ಅಂದ್ರು. ಅದಕ್ಕೆ ಏನ್ ಮಾಡೋ, ಒಂದು ಸಣ್ಣದೊಂದು ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮ ಮಾಡುವಾಗ ಯಾರು ಅಂದ್ರು, ನೀವು ಇದನ್ನೆಲ್ಲ ಹಿಂಗೆ ಹೇಳ್ಬೇಡಿ, ಇನ್ನೊಂದು ಬುಕ್ ರೂಪದಲ್ಲಿ ಮಾಡಿ. ಆ ಬುಕ್ ರೂಪದಲ್ಲಿ ಮಾಡಿದ್ರು. ಆ ಬುಕ್ ನಾವು ಕೈ ಕೊಟ್ಮೇಲೆ ಅವ್ನು ಇನ್ನೂ ಪ್ರಶ್ನೆ ಕೇಳ್ತಾನ ಅಂತ ಹೇಳಿದ್ರೆ, ನೀವು ಜಾಗ ಖಾಲಿ ಮಾಡ್ಕೊಂಡು ಮುಂದೆ ಹೋಗ್ತಾರೆ ಅಷ್ಟೇ. ಅವನು ನೋಡ್ಕೊಳ್ತಾನೆ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ಈಗ ಇವರು ಇಂಟರ್ಮೀಡಿಯೇಟ್ ಫಾಸ್ಟಿಂಗು, ಆಮೇಲೆ ಅದಕ್ಕೆ ಹೊಟ್ಟೆ ಲಾಸ್ ಅಂತ ಏನೇನೋ ಹೆಸರು ಇಟ್ಕೊಂಡಿದ್ರು. ಆಮೇಲೆ ಇವರು ಗುರುಗಳು ಅವಾಗಲೇ ಇದನ್ನೆಲ್ಲ ಉಪವಾಸ ಅಂದ್ರೆ ಏನು, ಆಹಾರವನ್ನು ಮಿತವಾಗಿ ತಿನ್ನೋದು ಅಂದ್ರೆ ಏನು, ಅದು ನಮ್ಮ ಅಲ್ಲಿ ಆರೋಗ್ಯ ಸ್ಫೂರ್ತಿ ಇದೆಯಲ್ಲ,
1971 ನಾವು ನೀರು ಹಾಕಿ ಆ ಟೀ ಸ್ಪೂನ್ ತಗೊಂಡು ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ ಕುದಿಸಿ ಲೋಟಕ್ಕೆ ಇಳಿಸ್ಕೊಳ್ಳೋದು. ಒಂದು ಟೀ ಸ್ಪೂನ್ ತಗೊಂಡು ಅದನ್ನ ಗಂಜಿ ಥರ ಮಾಡ್ಕೊಂಡು ಕುಡಿಯೋದು. 6 hours ನಿಮಗೆ ಹಸಿವಾಗಲ್ಲ. ಇದರಲ್ಲಿ 96 ಧಾನ್ಯಗಳನ್ನ ನಾವು ಮೊದಲು 14 ಹಾಕಿದ್ದು, ಆಮೇಲೆ 20 ಹಾಕಿದ್ವು, ಆಮೇಲೆ 30 ಹಾಕಿದ್ವು, 45 ಹಾಕಿದ್ವು. ಈಗ ಇದನ್ನ ನಾವು 96 ಧಾನ್ಯಗಳನ್ನ ಹಾಕಿದ್ದೀವಿ. ಅಂದ್ರೆ ಅದು ಸ್ವಲ್ಪ ನುಗ್ಗೆ ಸೊಪ್ಪು ಮತ್ತೆ ಇದು ಸ್ವಲ್ಪ ಅಗಸೆ ಪೌಡರ್ ಸೊಪ್ಪು ಇರ್ತದೆ. ಆಮೇಲೆ ಈಗ ಸ್ವಲ್ಪ ಜನರಿಗೆ ಇದಾಗಬೇಕಂದ್ರೆ ಅದಕ್ಕೆ ಡ್ರೈ ಫ್ರೂಟ್ಸು ಅವೆಲ್ಲ ನಮ್ಮ ಕಾಲದಲ್ಲಿ ಡ್ರೈ ಫ್ರೂಟ್ಸ್ ಇಲ್ಲ. ಅವ್ರು ಹೇಳ್ತಾ ಇದ್ರು ಕಡಲೆಕಾಳು ಹಣ್ಣು ಅದಕ್ಕೆ ತಿನ್ಕೊಂಡು ಏನು ಬೇಡ ಅನ್ನ ಸಾರು ತಿಂತೀಯಲ್ಲ ನಿನ್ನ ಮನೇಲಿ, ಅದಕ್ಕೆ ಸಾಕು ಯೋಗ ಮಾಡ್ಬೋದು ನೀನು. ಮತ್ತೆ ನನಗೆ ಬಾದಾಮಿ ಸಿಗ್ಲಿಲ್ಲ, ಪಿಷ್ಟ ಸಿಗ್ಲಿಲ್ಲ, ನನಗೆ ಆಹಾರ ಒಳ್ಳೆ ಸಿಗ್ಲಿಲ್ಲ ಅಂತ ಹೇಳಿ ಯೋಗ ನಿಲ್ಲಿಸ್ಬೇಡ ಅನ್ನೋದು. ಅದೇ ನಮ್ಗೆ ಅವರ ವಿಶೇಷತೆ ಏನು. ನಮ್ಗೆ ಗುರುಗಳನ್ನ ಇವತ್ತು ನಾವು ಯಾಕೆ ಇಷ್ಟಪಡ್ತೀವಿ, ಸರಳದಲ್ಲಿ ಸರಳ, ಸುಲಭದಲ್ಲಿ ಸುಲಭ, ಅವರ ಮಟ್ಟದಲ್ಲಿ ಅದು ನಮ್ಮ ಲೆವೆಲ್ಗೆ ಬಂದು ನಮ್ಗೆ ಹೇಳ್ಕೊಡ್ತಿದ್ರು. ಯಾರಿಗೆ ಬೇಕಾಗಿತ್ತು ಆ ಗ್ರಾಚಾರ? ಪ್ರತಿಯೊಂದು ಪ್ರಾಣಿ ಪಕ್ಷಿ ವಸ್ತು ಎಲ್ಲಾದ್ರ ಮೇಲೂ ಆಸನಗಳಿದೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ನಮಗೆ ಆರೋಗ್ಯಕ್ಕೆ ಮಾತ್ರ ಬೇಕಾದವನ್ನ ಆಯ್ಕೆ ಮಾಡಿದಾರಲ್ಲ ಅವರು. ನಿಜವಾಗ್ಲೂ ಅದಕ್ಕೆ ನನ್ನ ಯೋಗ ಸೆಂಟರ್ಗೆ ಆರೋಗ್ಯ ಯೋಗ ಕೇಂದ್ರ ಅಂತ ಹೆಸರಿಟ್ಟಿರೋದು ನಾನು. ಮತ್ತೆ ಅವ್ರದೊಂದು ಫೋಟೋ ಬಿಟ್ಟು ಬಾಕಿ ಯಾರು ಫೋಟೋನು ಇಲ್ಲ. ನೋಡಿದೆ ನೋಡಿದೆ. ಅದು ನಮ್ಗೆ ಅವಶ್ಯಕತೆ ಏನಿಲ್ಲ. ನಮ್ಗೆ ಜನ್ಮ ಕೊಟ್ಟಿದ್ದಾರೆ, ಬಟ್ ಅದು ಬೇರೆ ವಿಷಯ. ಬಟ್ ನಮ್ಗೆ ಈಗ ಇದಕ್ಕೇನೆ ಜನ್ಮ ಕೊಟ್ಟವ್ರು ಯಾರು? ನಮ್ಮ ತಂದೆ ತಾಯಿಗಳು ಓದಿರ್ಲಿಲ್ಲ, ಅವ್ರಿಗೆ ಎಲ್ಲ ವಿಷಯವನ್ನು ಹೇಳ್ಕೊಡ್ಬೇಕು ಅಂತ ಏನು ಇರ್ಲಿಲ್ಲ ಅವ್ರಿಗೆ. ಬಟ್ ನಮ್ಗೆ ಸಮಾಜದಲ್ಲಿ ಹೆಂಗೆ ಹೋಗ್ಬೇಕು, ಏನ್ ಮಾಡ್ಬೇಕು, ನೀನ್ ಹೇಗ್ ಬದುಕ್ಬೇಕು, ನಿನ್ ಜೀವನ ಬಂದಿರೋದು ಯಾಕೆ, ನೀನು ನಿನ್ನಿಂದ ಏನ್ ಆಗ್ಬೋದು, ಏನ್ ಮಾಡಕ್ ಆಗಲ್ಲ. ಈಗ ನಮ್ಗೆಲ್ಲ ನಾವೆಲ್ಲ ತಲೆಗೆಲ್ಲ ಹಾಕೊಂಡು ಏನ್ ಮಾಡ್ತೀವಿ, ನೋಡ್ತೀವಿ. ನಮ್ಗೇನು ಒಂದು ಸೈಕಲ್ ಸಾಕು, ಒಂದು 2 wheel ಸಾಕು, ಓಡಾಡೋಕೆ ಸಾಕು, ನಮ್ಗೆ ಸಾಕಷ್ಟೇ. ಬಟ್ ಈಗ ಒಂದು 5-6 ವರ್ಷದಿಂದ ಏನಿದೆ, ಇಷ್ಟೇ ಅಲ್ಲ ಕಣೆ, ನೀನೇನೋ ಮಾಡ್ಬೋದು. ತುಂಬಾ ಜನ ಬಂದು ಕೇಳ್ತಾರೆ, ನೀವು ಇಷ್ಟೆಲ್ಲ ವಯಸ್ಸಾಗಿ ಅವ್ರಿವ್ರ ತೋಟದಲ್ಲಿ ಹೋಗಿ ಅಲ್ಲಿ ಇಲ್ಲಿ ಪ್ಲಾನು ಡಿಸೈನು ಅದು ಇದೆಲ್ಲ ಮಾಡ್ತೀಯಲ್ಲ, ನಿನಗೆ ಯಾಕೆ ಬೇಕಾಗಿತ್ತು ಅಂತ ಕೇಳ್ತಾರೆ. ಈ ಚಳಿಗಾಲದಲ್ಲಿ ಎಲ್ಲೆಲ್ಲೋ ಇವತ್ತೊಂದು ದಿನ ಮಲಗ್ತೀಯ, ಇವತ್ತು ಇಲ್ಲಿ ಮಲಗ್ತೀನಿ, ನಾಳೆ ರಾತ್ರಿ ಹುಬ್ಳಿಲಿ ಮಲಗ್ತೀನಿ, ಇನ್ನಟ್ಟೆ ಆಮೇಲೆ ಗೋಶಾಲೆಗೆ ಹೋಗ್ತೀನಿ, ಅಲ್ಲಿ ಹೋದಾಗ ಯಾರ್ದೋ ತೋಟ ಯಾರ್ದೋ ಶೆಡ್ ಕಟ್ಕೊಳ್ತೀನಿ ಮಾಡ್ತೀನಿ. ನಾವು ಆಯ್ಕೆ ಮಾಡ್ಕೊಂಡ್ರೆ ಕೆಲಸದಲ್ಲಿ ನಮ್ಗೆ ಸಮಾಧಾನ ಇದೆ, ತೃಪ್ತಿ ಇದೆ, ಖುಷಿ ಇದೆ. ಮತ್ತು ಆಮೇಲೆ ಒಬ್ಬ ಮನುಷ್ಯ ಏನು ಇಲ್ಲದೇನೆ, ಹೇಗೆ ನಮ್ಮ ಗುರುಗಳು 3000 ಜನರಿಗೆ ಅವರು ಊಟ ಹಾಕ್ಬಿಟ್ಟಾರಲ್ವಾ. ಈಗ ನಾವೊಂದು ಕೆಲಸ ಮಾಡ್ಕೊಂಡು, ಈಗ ನಮ್ಮ ಹತ್ರ 93 ಲೇಬರ್ಸ್ ಇದ್ದಾರೆ, 93 ಜನರಿಗೆ ಲೇಬರ್ಸ್ ಆಗ್ತಾಯಿದ್ವಿ. ನಾವು ತಿಂಗಳಿಗೆ 13 ಲಕ್ಷ ರೂಪಾಯಿ ಸಂಬಳ ಕೊಡ್ತಬೇಕು. ಇವತ್ತು ನಾನೀಗ ಇಲ್ಲಿ ಕೂತಿದ್ದೀನಲ್ವಾ, ತಿಂಗಳು ತುಂಬಿದ್ರೆ ನಾನು 13 ಲಕ್ಷ ಆಳುಗಳಿಗೆ ಸಂಬಳ ಕೊಡ್ಬೇಕು ನಾನು. ಈಗ ನಮ್ಮ ಹತ್ರ ಒಂದು ಮೊನ್ನೆ ಗಂಟ 20 ವೆಹಿಕಲ್ ಇಟ್ಕೊಂಡಿದ್ದೀನಿ ಅವ್ರಿಗೆ. ಅವ್ರಿಗೆ 20 ವೆಹಿಕಲ್ ಇದೆ ನಮ್ಮ ಕೃಷಿ ಇದು ಮಾಡೋಕ್ಕೆ. ಅದರಲ್ಲಿ ಒಂದು ಮಿನಿ ಬಸ್ ಇದೆ, ಒಂದು 130 ನಂಬರ್ದು ಇಟಾಚಿ ಇದೆ, ಆಮೇಲೆ 9 ಟ್ಯಾಕ್ಟ್ರಿ ಇದೆ, ಆಮೇಲೆ 3 ಕಾರ್ ಇದೆ, ಆಮೇಲೆ 2 ಬೈಕ್ ಇದೆ, 2 ಬುಲೋರೋ ಗಾಡಿ ಇದೆ, 2 ಆಟೋ ಇದೆ, ಇನ್ನೇನೇನಿದೆಪ್ಪ ಇಷ್ಟಿದೆ. ಮತ್ತೆ ಆಗಲೇ ಹೇಳಿದ್ರು ನೋಡಿ, ಕೇಳಿದೆ, ಲೋನ್ ಮಾಡಿಸಿಲ್ಲ. ಮತ್ತೆ ಯಾವುದಕ್ಕೂ EMI ಇಲ್ಲ. ಯಾಕೆಂದ್ರೆ ಮನುಷ್ಯನಿಗೆ ನೆಮ್ಮದಿ ಕೆಟ್ಟೋಗೋದಿಲ್ಲಪ್ಪ ಅಂತ ಹೇಳಿದ್ರೆ, ಯಾರಪ್ಪ ಜಗತ್ತಿನಲ್ಲಿ ದೊಡ್ಡ ಶ್ರೀಮಂತ ಯಾರಪ್ಪ ಅಂತ ಹೇಳಿದ್ರೆ, EMI ಕಟ್ಟಬಾರ್ದು, ಕಾಯ್ಲಿಕ್ಕೆ ಮಾತ್ರೆ ನುಂಗಬಾರ್ದು, ಪೊಲೀಸ್ನ ನಮ್ಮನ್ನು ಹುಡುಕಬಾರ್ದು. ಇದು 3 ಯಾರಿಗಿಲ್ವೋ ಅವನು ಜಗತ್ತಿನ ಶ್ರೇಷ್ಠವಾದ ಶ್ರೀಮಂತ. ಮತ್ತೆ ನಮ್ಮ ಒಮ್ಮಿನೂ ನಮ್ಮ ಚರ್ಕದಲ್ಲಿ ಏನು ಹೇಳ್ತಾರೆ, ಸಾಲ ಮಾತ್ರ ಮಾಡಬೇಡಿ ಅಂತ. ಸಾಲ ಈಕ್ವಲ್ ಟು ಸೂಲ. ಸಾಲ ಮಾಡ್ಬೋದು, ಮಾಡೋದಾ ಕಾರ್ ತಗೋಬೇಕಾ, ನಾಳೆ ತಗೋಣ, ಬಟ್ ಸಾಲದಲ್ಲಿ ಬೇಡ. ಮತ್ತೆ ನಾವು ಈಗ ತುಂಬಾ ಜನ ನಾನು ಹೇಳ್ತೀನಿ, ಬ್ಯಾಂಕಲ್ಲಿ ದುಡ್ಡು ಇಡಬೇಡಿ ಅಂತೀನಿ. ಯಾಕೆಂದ್ರೆ ಯಾವತ್ತು ಬ್ಯಾಂಕ್ ಮುಳುಗೋಗ್ತದೆ, ಇನ್ನು ನಮ್ಮ ಇಂಡಿಯಾದ ಇವತ್ತಿನ ಪರಿಸ್ಥಿತಿಯಲ್ಲಿ ಬ್ಯಾಂಕ್ ಯಾವತ್ತು ಮುಳುಗೋಗ್ತಾ ಹೇಳಕ್ ಬರಲ್ಲ. ಮತ್ತೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋದು ನಿಮ್ಗೆ ಯಾವತ್ತು ತೆಗಿತಾರೋ ಹೇಳಕ್ ಬರಲ್ಲ. ಬಟ್ ಅದಕ್ಕೇನೋ ಸ್ವಲ್ಪ ಇದ್ದಾಗಲೇ 1 ಎಕರೆ 2 ಎಕರೆ ಜಮೀನು ತಗೋ, ತೋಟ ಮಾಡ್ಕೊ, ಇರೋಕ್ಕೆ ಮನೆ ಇರ್ತದೆ, ಅಲ್ಲೇ ಬೆಳ್ಕೋಬೋದು. ಇನ್ನು ನಮಗೆ ನಮ್ಮ ಭೂಮಿಲಿ ನಮಗೆ ಬೇಕಾದ ಆಹಾರ ಬೆಳ್ಕೊಳ್ಳೋ ಸ್ವಾತಂತ್ರ್ಯ ಇನ್ನೂ ಉಳಿದಿದೆ. ಅದೇ ಬೇರೆ ದೇಶದಲ್ಲಿ ಹಂಗಿಲ್ಲ. ನೀವು ಟೊಮೆಟೊ ಬೆಳಿಬೇಕಂದ್ರೆ ಟೊಮೆಟೊನೇ ಬೆಳಿಬೇಕು, ಅವ್ರು ಗೋಧಿ ಬೆಳಿಬೇಕಂದ್ರೆ ಗೋಧಿನೇ ಬೆಳಿಬೇಕು, ಇನ್ನೊಬ್ಬ ಬಾಳೆ ಬೆಳಿಬೇಕಂದ್ರೆ ಬಾಳೆನೇ ಬೆಳಿಬೇಕು. ನಮ್ಮ ಇಂಡಿಯಾದಲ್ಲಿ ಇನ್ನೂ ಅದೊಂದು ಸ್ವಲ್ಪ ಉಳಿದಿದೆ. ಮತ್ತು ಅವ್ರಿಗೆ ಹೇಳ್ಕೊಟ್ಟಂಥ ಗಿಡಮೂಲಿಕೆಗಳನ್ನ ಈಗಲೂ ನಾವು ಅದನ್ನ ಜನರಿಗೆ ಹೇಳ್ಕೊಡ್ತಾ ಇದ್ದೀವಿ. ಅವ್ರು ಹೇಳಿದ ಕಷಾಯನೂ ನಾವು ಈಗ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನಾವು ಸ್ವಲ್ಪ ಏನೋ ಇಂಪ್ಲಿಮೆಂಟ್ ಏನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಕೊಡ್ತಾ ಇರಬೇಕು. ಏನು ಕೊಡ್ತೀವಿ ಅಲ್ಲಿ 10 ಪಾಲು ಬರ್ತದೆ.